ಕಾಶ್ಮೀರದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ದೇಶವೇ ನಡುಗಿದೆ. ದಾಳಿ ಹೊಣೆಯನ್ನ ಪಾಕಿಸ್ತಾನದ ಲಷ್ಕರ್-ಇ-ತೊಯ್ಬಾದ ಒಂದು ವಿಭಾಗ ಆಗಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿದೆ. ಆದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಕಾರಣದಿಂದ ನಡೆದಿರುವ ಈ ಘಟನೆಯನ್ನ ಈಗ ಭಾರತದಲ್ಲಿನ ಮುಸ್ಲಿಮರನ್ನ ದೂಷಿಸಲು ಮತ್ತು ಅವರ ವಿರುದ್ಧ ದ್ವೇಷ ಹರಡಲು ಬಳಸಲಾಗ್ತಿದೆ. ಅದೆಲ್ಲಿವರೆಗೆ ಹೋಗಿದೆ ಅಂತಂದ್ರೆ ಸಂವಿಧಾನವನ್ನೇ ಬದಲಾಯಿಸುವ ಬಗ್ಗೆ ಮಾತನಾಡೋಕೆ ಬಿಜೆಪಿ ನಾಯಕರು ಶುರು ಮಾಡಿದ್ದಾರೆ. ಆ ಭಯೋತ್ಪಾದಕರು ಧರ್ಮದ ಬಗ್ಗೆ ಕೇಳಿ ದಾಳಿ ಮಾಡಿದ್ರು ಅನ್ನೋದನ್ನ ಮತ್ತೆ ಮತ್ತೆ ಹೇಳಲಾಗ್ತಿದೆ. ಇದೆಲ್ಲವೂ ಭಯೋತ್ಪಾದಕ ಘಟನೆಗೆ ರಾಜಕೀಯ ತಿರುವು ನೀಡುವ ಪ್ರಯತ್ನ ಮಾತ್ರವಲ್ಲ, ಈ ನೆಪದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ಕತ್ತಿಮಸಿಯುವ ಹುನ್ನಾರವೂ ಆಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಮತ್ತು ಮುಖ್ಯ ನ್ಯಾಯಾಧೀಶರ ವಿರುದ್ಧ ಟೀಕೆಗಳನ್ನ ಮಾಡಿ ವಿವಾದ ಎಬ್ಬಿಸಿರುವ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮತ್ತೊಮ್ಮೆ ಉದ್ದಟತನ ತೋರಿದ್ದಾರೆ. ಪಹಲ್ಗಾಮ್ ಘಟನೆಯ ನಂತರ ಅವರು ಸಂವಿಧಾನ ಬದಲಾಯಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಸಂವಿಧಾನದ ಆರ್ಟಿಕಲ್ 26, 27, 28 ಮತ್ತು 29 ರದ್ದುಪಡಿಸಬೇಕು ಅಂತ ಅವರು ಹೇಳಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ದ್ವೇಷಪೂರಿತ ವಾತಾವರಣ ಮತ್ತೊಮ್ಮೆ ಸೃಷ್ಟಿಯಾಗತೊಡಗಿದೆ. ಬಿಜೆಪಿಯ ಸಂಸದರೇ ದ್ವೇಷ ಹರಡೋಕೆ ನಿಂತುಬಿಟ್ಟಿದ್ದಾರೆ. ಈ ದೇಶದೊಳಗಿನ ಸಂಘರ್ಷಗಳಿಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರೇ ಕಾರಣ ಅನ್ನೋವರೆಗೂ ಹೋಗಿರುವ ಬಿಜೆಪಿ ಸಂಸದ ದುಬೆ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ. ದೇಶ ಹಿಂದೂ ಮತ್ತು ಮುಸ್ಲಿಮರ ಹೆಸರಲ್ಲಿ ವಿಭಜನೆ ಆಗಿರುವಾಗ ಕೇವಲ ಮತ ಬ್ಯಾಂಕ್ ಆಗಿ ಅಲ್ಪಸಂಖ್ಯಾತರ ಹೆಸರಲ್ಲಿ ಮುಸ್ಲಿಮರಿಗೆ ಹೆಚ್ಚಿನ ಹಕ್ಕುಗಳನ್ನ ನೀಡುವ ಮೂಲಕ ಹಿಂದೂಗಳನ್ನ ಎರಡನೇ ದರ್ಜೆಯ ನಾಗರಿಕರನ್ನಾಗಿ ಮಾಡಿದವರು. ಇಂದು ಪಹಲ್ಗಾಮ್ ಘಟನೆ ಧರ್ಮದ ಆಧಾರದ ಮೇಲೆ ನಡೆದಿದ್ಯಾ ಅಥವಾ ಇಲ್ವಾ ಅಂತ ಹೇಳ್ತಾರಾ ಅಂತ ದುಬೆ ಪ್ರಶ್ನೆ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಗೆ ಕಾರಣವಾಗಿರುವುದು ಪಾಕಿಸ್ತಾನ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಭದ್ರತಾ ಸಂಸ್ಥೆಗಳು ಕಂಡುಕೊಂಡಿವೆ. ಅಂದ್ರೆ ಈ ಭಯೋತ್ಪಾದಕ ದಾಳಿಯ ಹಿಂದೆ ಭಾರತದ ಮುಸ್ಲಿಮರಿಲ್ಲ, ಸ್ಥಳೀಯ ಯಾವುದೇ ಕೈವಾಡ ಈವರೆಗೂ ಖಚಿತವಾಗಿಲ್ಲ. ಹೀಗಿರುವಾಗ ವಾಸ್ತವಗಳ ಆಧಾರದಲ್ಲಿ ಮಾತನಾಡಬೇಕೇ ಹೊರತು ನಿಶಿಕಾಂತ್ ದುಬೆ ರೀತಿಯಲ್ಲಿ ಯಾವುದೇ ಅಸಂಬದ್ಧ ಕಲ್ಪನೆಗಳನ್ನ ಮಾಡೋದಲ್ಲ. ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಭಾರತದ ಮುಸ್ಲಿಮರು ಕಾರಣ ಅನ್ನುವಂತೆ ಮಾತಾಡುವ ಅವರ ರೀತಿನೇ ಪೂರ್ವಾಗ್ರಹ ಪೀಡಿತವಾಗಿದೆ ಮತ್ತು ದ್ವೇಷದ ಮನಸ್ಥಿತಿಯದ್ದಾಗಿದೆ. ಜಾತ್ಯತೀತ ನಾಯಕರಿಗೆ ನಾಚಿಕೆ ಆಗಬೇಕು. ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದಾಗಲಿದೆ. ಮೋದಿ ಸರ್ಕಾರ ಮತ್ತು ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿದ್ದಾರೆ ಅಂತ ದುಬೆ ಹೇಳಿದ್ದಾರೆ. ಅಲ್ಲದೆ ಸಂವಿಧಾನದ 26ರಿಂದ 29ರವರೆಗಿನ ಆರ್ಟಿಕಲ್ಗಳನ್ನ ರದ್ದುಗೊಳಿಸುವ ಸಮಯ ಇದು ಅಂತ ದುಬೆ ಹೇಳಿದ್ದಾರೆ. ಸಂವಿಧಾನವನ್ನ ಬದಲಿಸುವ ಮಾತು ದುಬೆ ಬಾಯಿಂದ ಬರುತ್ತೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆ ನಡೆಸಿರುವ ದಾಳಿಗೆ ಭಾರತದ ಸಂವಿಧಾನದ 26ರಿಂದ 29ರವರೆಗಿನ ವಿಧಿಗಳನ್ನ ರದ್ದುಗೊಳಿಸಬೇಕು ಅಂತ ಬಿಜೆಪಿ ಸಂಸದ ಹೇಳ್ತಿದ್ದಾರೆ. ಇದು ಪೂರ್ತಿಯಾಗಿ ದ್ವೇಷಪೂರಿತ ಮನಸ್ಥಿತಿ ಅನ್ನೋದು ಯಾರಿಗೂ ಅರ್ಥವಾಗುತ್ತೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 26 ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸುವ ಸ್ವಾತಂತ್ರ್ಯವನ್ನ ನೀಡುತ್ತೆ. ಪ್ರತಿಯೊಂದು ಧಾರ್ಮಿಕ ಪಂಗಡಕ್ಕೂ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನ ನೀಡುತ್ತೆ. ಆರ್ಟಿಕಲ್ 27 ಧಾರ್ಮಿಕ ತೆರಿಗೆಗಳಿಂದ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದೆ. ಆರ್ಟಿಕಲ್ 28 ಕೆಲ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಧಾರ್ಮಿಕ ಪೂಜೆಗೆ ಹಾಜರಾಗುವ ಸ್ವಾತಂತ್ರ್ಯವನ್ನ ನೀಡುತ್ತೆ. ಆರ್ಟಿಕಲ್ 29 ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನ ಸಂರಕ್ಷಿಸುವ ಹಕ್ಕನ್ನ ಒಳಗೊಂಡಂತೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನ ರಕ್ಷಿಸುತ್ತೆ. ಈಗ ನಿಶಿಕಾಂತ್ ದುಬೆ ಧಾರ್ಮಿಕ ಸಂಸ್ಥೆಗಳನ್ನ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನ ಕಸಿದುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಇದು ಕೇವಲ ದ್ವೇಷವಲ್ಲದೆ ಮತ್ತೇನು? ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನ ರಕ್ಷಿಸುವ ಯಾವುದೂ ಸಂವಿಧಾನದಲ್ಲಿ ಇರಕೂಡದು ಅನ್ನುವಂತೆ ಮಾತನಾಡುವ ದಾಷ್ಟ್ಯ ಹೇಗೆ ಈ ಬಿಜೆಪಿ ನಾಯಕನಿಗೆ ಬರುತ್ತೆ? ಈಗಿರುವಂತೆ ಶಿಕ್ಷಣದಲ್ಲಿ ತಾರತಮ್ಯ ಮಾಡೋಕೆ ಅವಕಾಶ ಇಲ್ಲ. ರಾಜ್ಯ ಸರ್ಕಾರ ನಿರ್ವಹಿಸುವ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮ, ಜನಾಂಗ, ಜಾತಿ ಮತ್ತು ಭಾಷೆಯ ಆಧಾರದ ಮೇಲೆ ಯಾರಿಗೂ ಪ್ರವೇಶ ನಿರಾಕರಿಸೋಕೆ ಸಾಧ್ಯವಿಲ್ಲ. ಆದ್ರೆ ಈಗ ನಿಶಿಕಾಂತ್ ದುಬೆ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯ ಇರಬೇಕು ಅಂತ ಬಯಸ್ತಾರೆ. ಅಲ್ಪಸಂಖ್ಯಾತರ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳಬೇಕು ಅಂತ ಬಯಸ್ತಾರೆ. ಅಲ್ಪಸಂಖ್ಯಾತರಿಗೆ ಯಾವುದೇ ರಕ್ಷಣೆ ಸಿಗಬಾರದು, ಮುಸ್ಲಿಮರದನ್ನ ಪಡಿಬಾರದು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ಯಾರಿಗೂ ಅದು ಸಿಗಬಾರದು ಅಂತ ಹೇಳ್ತಿದ್ದಾರೆ. ಈ ದೇಶದ ಸಂವಿಧಾನವನ್ನ ಬರೆಯುವಾಗ ಪ್ರಬುದ್ಧ ವರ್ಗ ಸಾಕಷ್ಟು ಶ್ರಮಿಸಿದೆ. ಚಿಂತನೆ ಮತ್ತು ವಿವೇಚನೆಯ ನಂತರ ಬರೆಯಲಾಗಿದೆ. ಸಂವಿಧಾನದಲ್ಲಿ ವೈವಿಧ್ಯತೆಯ ರಕ್ಷಣೆಗೆ ಬಹಳ ಮಹತ್ವ ಇದೆ. ಭಾರತದೊಳಗಿನ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಗಳ ವೈವಿಧ್ಯತೆಯನ್ನ ಅದು ಗುರುತಿಸುತ್ತೆ ಮತ್ತು ರಕ್ಷಿಸುತ್ತೆ. ಶಿಕ್ಷಣದಲ್ಲಿ ಸಮಾನತೆಯನ್ನ ಪ್ರತಿಪಾದಿಸುತ್ತೆ. ಅಲ್ಪಸಂಖ್ಯಾತ ಗುಂಪುಗಳಿಗೆ ತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ರಕ್ಷಿಸಲು ಮತ್ತು ಉತ್ತೇಜಿಸಲು ಅಧಿಕಾರ ನೀಡುತ್ತೆ. ಹೀಗಿರುವಾಗ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಇಷ್ಟೊಂದು ದ್ವೇಷಪೂರಿತವಾಗಿ ಮಾತನಾಡುವಾಗ ಯಾಕೆ ಕೇಳಬೇಕಾದ ಪ್ರಶ್ನೆಗಳನ್ನ ಕೇಳಲಾಗ್ತಿಲ್ಲ? ಎಲ್ಲರೂ ಕಳವಳದಿಂದ ನೋಡಬೇಕಾದ ಈ ದಾಳಿ ಘಟನೆಗೆ ಯಾಕೆ ರಾಜಕೀಯ ಬೆರೆಸೋಕೆ ಬಿಜೆಪಿ ತುದಿಗಾಲ ಮೇಲೆ ನಿಂತಿದೆ? ಈ ರೀತಿಯ ರಾಜಕೀಯ ಎಷ್ಟರ ಮಟ್ಟಿಗೆ ಸರಿ? ಕನಿಷ್ಠ ಒಂದು ಭಯೋತ್ಪಾದಕ ಘಟನೆಯಾದ್ರೂ ನಮ್ಮನ್ನ ಕೊಳಕು ರಾಜಕೀಯದಿಂದ ಕೆಲ ಸಮಯ ದೂರವಿಡ್ಲಾರದ. ಒಂದ್ ಕಡೆ ದಾಳಿ ನಡೆದು ಬಲಿಯಾದವರ ಕುಟುಂಬಗಳು ದುಃಖದಲ್ಲಿ ಮುಳುಗಿರುವಾಗ ಬಿಜೆಪಿಯವರಿಗೆ ಈಗಲೂ ಸಂವಿಧಾನ ಬದಲಿಸುವ ಚಿಂತೆನ? ಮನೆ ಹೊತ್ತಿ ಉರಿತಿರುವಲ್ಲಿ ಚಳಿ ಕಾಯಿಸಿಕೊಳ್ಳುವ ಈ ನೀಚತನ ಯಾಕೆ? ಬಿಜೆಪಿ ಮಂದಿ 2024ರಲ್ಲೂ ಹೀಗೆ ಸಂವಿಧಾನ ಬದಲಾಯಿಸೋ ಮಾತಾಡಿದ್ರು. ಕಡೆಗೆ ಆ ಚುನಾವಣೆಯಲ್ಲಿ ಬಿಜೆಪಿಗೆ ಎಂತ ಗತಿ ಬಂತು ಅನ್ನೋದು ಗೊತ್ತೇ ಇದೆ. ಪಾಕಿಸ್ತಾನ ಪಹಲ್ಗಾಮ್ ಮೇಲೆ ದಾಳಿ ಮಾಡಿರೋದ್ರಿಂದ ಈ ದೇಶದಲ್ಲಿ ಮುಸ್ಲಿಮರಿಗೆ ಯಾವುದೇ ಹಕ್ಕುಗಳು ಇರಬಾರದು ಅಂತ ನಿಶಿಕಾಂತ್ ದುಬೆ ಹೇಳ್ತಿದ್ದಾರೆ ಮತ್ತು ಸಂವಿಧಾನವನ್ನ ಬದಲಾಯಿಸೋಕೆ ಇದು ಸಮಯ ಅಂತ ಹೇಳ್ತಿದ್ದಾರೆ. ಆದ್ರೆ ನಿಜವಾಗಿಯೂ ಕೊನೆಗಾಣಬೇಕಾಗಿರೋದು ಇಂಥವರ ಈ ಕೊಳಕು ರಾಜಕೀಯ ಅಲ್ವಾ? ಈ ಕೊಳಕು ಮನಸ್ಥಿತಿ ಅಲ್ವಾ?